ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವರ ಅಸಮಾಧಾನಕ್ಕೆ ಮುಲಾಮು ಹಚ್ಚಿದ್ರ ರಾಹುಲ್ ಗಾಂಧಿ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ರಾಹುಲ್ ಗಾಂಧಿ ಮಾಡಿದ್ದೇನು ಹಾಗಾದ್ರೆ? ಏರ್ಪೋರ್ಟ್ ಟರ್ಮಿನಲ್ ನಲ್ಲೇ ನಡೀತಾ ಆ ಸೈಲೆಂಟ್ ಆಪರೇಷನ್, ಆ 10 ನಿಮಿಷ ಏನಾಯ್ತು ಹಾಗಾದ್ರೆ? ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಂತೆ, ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಹಾಗಾದ್ರೆ ಮದ್ದರಿಯುವ ಕೆಲಸ ಮಾಡಿದ್ರ? ಮುನಿಯಪ್ಪಗೆ ರಾಹುಲ್ ಗಾಂಧಿ ಹೇಳಿದ್ದಾದ್ರೂ ಏನು? ರಾಮಲಿಂಗಾರೆಡ್ಡಿ ಬೇಸರಕ್ಕೂ ಕೂಡ ಬ್ರೇಕ್ ಹಾಕ್ತಾರ ರಾಹುಲ್ ಗಾಂಧಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಹುಲ್ ಗಾಂಧಿ ಸೀಕ್ರೆಟ್ ಆಪರೇಷನ್ ಮಾಹಿತಿ. ಹಾಗಾದ್ರೆ ಆ 10 ನಿಮಿಷ ನಡೆದಿದ್ದಾದ್ರೂ ಏನು? ರಾಹುಲ್ ಗಾಂಧಿ ಅವರು ಕೆಎಚ್ ಮುನಿಯಪ್ಪ ಅವರಿಗೆ ಏನ್ ಹೇಳಿದ್ರು? ಏರ್ಪೋರ್ಟ್ ನಲ್ಲೇ ರಾಹುಲ್ ಗಾಂಧಿ ಸೀಕ್ರೆಟ್ ಆಪರೇಷನ್ ಮಾಡಿದ್ರ? ರಾಹುಲ್ ಗಾಂಧಿ ಸಭೆಯಲ್ಲಿ ಸಚಿವರ ಅಸಮಾಧಾನಕ್ಕೆ ಮುಲಾಮ್ ಹಚ್ಚಿದ್ರ ಹಾಗಾದ್ರೆ? ಏರ್ಪೋರ್ಟ್ ಟರ್ಮಿನಲ್ 1ರ ವಿಐಪಿ ಲಾಂಜ್ ನಲ್ಲಿ ಸಭೆ ನಡೆದಿದೆ. ಸಚಿವ ಕೆಎಚ್ ಮುನಿಯಪ್ಪಗೆ ಸುಮ್ಮನಿರೋದಕ್ಕೆ ಹೇಳಿದ್ದಾರಂತೆ ರಾಹುಲ್ ಗಾಂಧಿ. ಖಾತೆ ಹಂಚಿಕೆಯಲ್ಲಿನ ಗೊಂದಲ ಬಗೆಹರಿಸುವ ಅಭಯ ನೀಡಿದ್ದಾರಂತೆ. ಮುನಿಯಪ್ಪ ಸಮಾಜ ಕಲ್ಯಾಣ ಕೃಷಿ ಇಲಾಖೆಗೆ ಬೇಡಿಕೆ ಇಟ್ಟಿದ್ದಾರೆಂಬ ಮಾಹಿತಿ ಇದೆ. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಿಂದ ವರಿಷ್ಠರಿಗೆ ತಲೆನೋವು ಉಂಟಾಗಿದೆ. ಹೈಕಮಾಂಡ್ ಮುಂದಿನ ನಡೆ ಬಗ್ಗೆ ಕಾದು ಕೂತಿರುವಂತ ಅಸಮಾಧಾನಿತರು. ಇದರ ಮಧ್ಯೆ ಕೆಎಚ್ ಮುನಿಯಪ್ಪ ಅವರಿಗೆ ಸುಮ್ನಿರಿ ಅಂತ ಹೇಳಿದ್ದಾರಂತೆ ರಾಹುಲ್ ಗಾಂಧಿ. ಮುನಿಯಪ್ಪ ಸಮಾಜ ಕಲ್ಯಾಣ ಅದರ ಜೊತೆಗೆ ಕೃಷಿ ಇಲಾಖೆಗೆ ಅಂತ ಬೇಡಿಕೆ ಇಟ್ಟಿದ್ರು. ಆದ್ರೆ ಅವರಿಗೆ ಈಗಾಗಲೇ ಆಹಾರ ಇಲಾಖೆನೇ ಕೊಟ್ಟಿರೋದು. ಮೊದಲು ಯಾವ್ದು ಮಾಡ್ತಿದ್ರು ಅದನ್ನೇ ನಿಭಾಯಿಸಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಬದಲಾವಣೆಯನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಆ ಬದಲಾವಣೆ ಆಗಿಲ್ಲ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಜಲ ಸಂಪನ್ಮೂಲ ಇಲಾಖೆ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನೇ ಬೇಕು ಅಂತ ಪಟ್ಟು ಹಿಡಿದ್ರು. ಈಗ ಸದ್ಯಕ್ಕೆ ಅವ್ರಿಗೆ ಸಿಕ್ಕಿಲ್ಲ, ಹಂಗಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಮಾಧಾನಿತರು ಈಗ ಕಾಯ್ತಾ ಇದ್ದಾರೆ ಹೈಕಮಾಂಡ್ ಏನ್ ಹೇಳ್ಬೋದು ಅಂತ. ಸದ್ಯಕ್ಕೆ ರಾಹುಲ್ ಗಾಂಧಿ 10 ನಿಮಿಷ ಮಾತನಾಡಿದಂತ ಸಂದರ್ಭದಲ್ಲಿ ಮುಲಾಮ್ ಹಚ್ಚಿದ್ರ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. ಹಾಗಾದ್ರೆ ಟರ್ಮಿನಲ್ 1ರ ಲಾಂಜ್ ನಲ್ಲಿ ಆದಂತ ಮೀಟಿಂಗ್ ಸೀಕ್ರೆಟ್ ಏನು, ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅಂತ? ಸೌಖ್ಯ, ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ ಅವರ ಅಸಮಾಧಾನ ಈಗ ಬಹಿರಂಗಗೊಂಡಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ನೂತನವಾಗಿರುವಂತಹ ಸಚಿವ ಸಂಪುಟದಲ್ಲಿ ಮೊದಲ ವಿಕೆಟ್ ನಂತೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿದ್ದಾರೆ. ಸೀನಿಯಾರಿಟಿ ಆಧಾರದ ಮೇಲೆ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ವಿಚಾರವನ್ನು ನನಗೆ ಏನು ಖಾತೆಯನ್ನ ಕೊಡಬೇಕು ಅನ್ನುವಂತ ಪಟ್ಟಣ ಹಿಡಿದಿದ್ರು. ಆದ್ರೆ ಆ ಒಂದು ಖಾತೆಯನ್ನ ಈಗ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರೋದ್ರಿಂದ ಒಂದಿಷ್ಟು ಅಸಮಾಧಾನ ಹೆಚ್ಚಾಗಿದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ನನಗೆ ಯಾವುದೇ ಖಾತೆಗಳು ಬೇಡ ಅನ್ನುವ ನಿಟ್ಟಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆಯನ್ನು ನೀಡಿದ್ದಾರೆ. ಇತ್ತ ಹಿರಿಯರಾಗಿರುವಂತಹ ಮುನಿಯಪ್ಪ ಅವರು ಕೂಡ ತಮಗೆ ನೀಡಿರುವಂತಹ ಆಹಾರ ಇಲಾಖೆಯನ್ನ ಅಸಮಾಧಾನ ವ್ಯಕ್ತಪಡಿಸಿ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಕೃಷಿ ಇಲಾಖೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಈ ಇಬ್ಬರು ನಾಯಕರ ಅಸಮಾಧಾನವನ್ನ ತಡೆಸಬೇಕು, ಮತ್ತೆ ಡಿ.ಕೆ. ಶಿವಕುಮಾರ್ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಆದ್ರೆ ಇವತ್ತು ರಾಜ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದು ಇಳಿದಿದ್ರು. ಅದರಲ್ಲೂ ಕೂಡ ಏರ್ಪೋರ್ಟ್ ನ ಟರ್ಮಿನಲ್ 1ರಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಮುನಿಯಪ್ಪ ಅವರ ಜೊತೆಗೆ ಒಂದಿಷ್ಟು ನಿಮಿಷಗಳ ಕಾಲ, ಅಂದ್ರೆ 10 ನಿಮಿಷಗಳ ಕಾಲ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ತಮಗೆ ಆಗಿರುವಂತಹ ಅಸಮಾಧಾನದ ಬಗ್ಗೆ ಮತ್ತು ಏನು ಖಾತೆಗಳ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಹೊರಹಾಕಿದ್ರು. ಸದ್ಯಕ್ಕೆ ನೀವು ಸುಮ್ಮನೆ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸಮಾಧಾನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದಿಷ್ಟು ಚರ್ಚೆಯನ್ನು ಮಾಡಿರುವಂತದ್ದು. ಹೀಗಾಗಿ ಇಬ್ಬರು ನಾಯಕರ ಅಸಮಾಧಾನವನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಪರಿಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.